ನಮಸ್ಕಾರ, ಆರ್ಯ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಅಂಕೋಲಾದಲ್ಲಿ ಜರುಗಿದ ಆಳ್ವಾಸ್ ನುಡಿಸಿರಿ ವಿರಾಸತ್. ವಾರ್ತೆಗಳ ವಿವರ. ಅಂಕೋಲಾದ ಜೈನ್ ಹೈಸ್ಕೂಲ್ ಮೈದಾನದಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ ಕಾರ್ಯಕ್ರಮ ಅದ್ಭುತವಾಗಿ ನಡೆಯಿತು. ಅಂಕೋಲಾದ ಜೈನ್ ಹೈಸ್ಕೂಲ್ ಮೈದಾನದಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಆರಂಭದಲ್ಲಿ ಇದರ ಉದ್ಘಾಟನಾ ಸಮಾರಂಭ ಆಯೋಜಿಸಲಾಗಿತ್ತು. ಆಳ್ವಾಸ್ ನುಡಿಸಿರಿ ವಿರಾಸತ್ ಅಂಕೋಲಾ ಹಾಗೂ ಕಾರವಾರ ಘಟಕದ ಉದ್ಘಾಟನಾ ಸಮಾರಂಭ. ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಶ್ರೀಮತಿ ಜುಪಿಷಾ IAS CMC ಕಮಿಷನರ್ ಆಗಿರುವಂತಹ ಜುಪಿಷಾ ಮೇಡಮ್ ಅವರು ಆಗಮಿಸಿದ್ದಾರೆ. ಅವರಿಗೆ ಆಳ್ವಾಸ್ ನುಡಿಸಿರಿ ಕಾರ್ಯಕ್ರಮದ ವತಿಯಿಂದ ಹಾಗೂ ಅಂಕೋಲಾ ಜನತೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ವೇದಿಕೆಯ ಸರ್ವ ಗಣ್ಯರನ್ನು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ತಾಲೂಕಾ ಯುವ ಒಕ್ಕೂಟದ ಅಧ್ಯಕ್ಷರು, ಇಂದಿನ ಈ ಒಂದು ಕಾರ್ಯಕ್ರಮದ ಗೌರವಾಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಶ್ರೀ ಗೋಪು ನಾಯ್ಕ ಅಡ್ಲೂರ್ ಅವರು. ಒಂದು ವಿಶೇಷ ಸಂದರ್ಭದಲ್ಲಿ ಸೂರ್ಯ ಅಸ್ತಂಗತನಾಗಿದ್ದಾನೆ, ಚಂದಿರ ಇನ್ನೂ ಬರಲಿಲ್ಲ. ಆಗ ಮೂಲೆಯಲ್ಲಿದ್ದ ಹಣತೆಯೊಂದು ಹೇಳುತ್ತದಂತೆ, ಸೂರ್ಯನಿಲ್ಲ ಎಂಬ ಚಿಂತೆ ಬೇಡ, ಚಂದಿರ ಬರಲಿಲ್ಲ ಎಂಬ ಆತಂಕ ಬೇಡ, ನಾನು ನನ್ನ ಮೂಲೆಯನ್ನ ಖಂಡಿತ ಬೆಳಗುತ್ತೇನೆ ಎನ್ನುವ ಕವಿ ರವೀಂದ್ರನಾಥ್ ಠಾಕೂರ್ ರವರ ನುಡಿಗಳು ಇಲ್ಲಿ ಅರ್ಥಪೂರ್ಣವಾಗಿ ಬರುತ್ತವೆ. ಬಂಧುಗಳೇ, ಇನ್ನೊಂದು ದೀಪ ಜ್ಞಾನದ ಸಂಕೇತವಾಗಿದೆ, ದೀಪ ಪ್ರಾಣದ ಸಂಕೇತವಾಗಿದೆ, ದೀಪ ಮಂಗಲ ಪರಂಪರೆಯ ಸಂಕೇತವಾಗಿದೆ. ಯಾವುದೇ ಕಾರ್ಯಕ್ರಮವನ್ನು ದೀಪ ಬೆಳಸುವುದರೊಂದಿಗೆ ಉದ್ಘಾಟಿಸಿದರೆ ಆ ಕಾರ್ಯಕ್ರಮದ ರೂಪುರೇಷೆಯೇ ಬೇರೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಆಳ್ವಾಸ್ ನುಡಿಸಿರಿ ಎನ್ನುವಂತಹ ಒಂದು ವಿಶೇಷ ಕಾರ್ಯಕ್ರಮ ಸಾಂಸ್ಕೃತಿಕ ವೈಭವ ಕೆಲವೇ ಕ್ಷಣಗಳಲ್ಲಿ ತೆರೆದುಕೊಳ್ಳುವಂತಹ ಸಂದರ್ಭಕ್ಕೆ ಈ ವೇದಿಕೆ ಸಾಕ್ಷಿಯಾಗ್ತಾ ಇದೆ. 500ರಷ್ಟು ವಿದ್ಯಾರ್ಥಿಗಳು ಈ ಒಂದು ಈ ತರ ಪ್ರೋಗ್ರಾಮ್ ಇಂದ ನಮಗೆ ನಮ್ಮ ದೇಶದ ಕಲ್ಚರಲ್ ಡೈವರ್ಸಿಟಿ ಮತ್ತು ಕಲ್ಚರಲ್ ರಿಚ್ನೆಸ್ ಅಪ್ರಿಶಿಯೇಟ್ ಮಾಡುವುದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಆಳ್ವಾಸ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಆಯೋಜಕರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಈ ಪ್ರೋಗ್ರಾಮ್ಗೆ ಎಲ್ಲ ಆರ್ಗನೈಸರ್ಸ್ಗೆ ನಾನು ಶುಭಾಶಯಗಳು ತಿಳಿಸುತ್ತೀನಿ. ಧನ್ಯವಾದಗಳು. ಇರುವಂತಹ ಸನ್ನಿವೇಶಗಳು ನಮ್ಮ ಎದುರಿಗೆ ಇವತ್ತು. ಆ ದೃಷ್ಟಿಯಲ್ಲಿ ನೋಡಿದರೆ ಉತ್ತರ ಕನ್ನಡ ಜಿಲ್ಲೆ ತುಂಬಾ ಹಿಂದುಳಿದಿದೆ. ಅಂತ ಹಿಂದುಳಿವಿಕೆಯಲ್ಲಿ ಮುಂದುವರೆದವರು ಬಂದು ನಾವು ಬೆಳೆದಿದ್ದೇವೆ, ನೀವು ಬೆಳಿಬೇಕು ಅನ್ನುವ ಒಂದು ಕಲ್ಪನೆಯನ್ನ, ಒಂದು ಸಂದೇಶವನ್ನ ಇಟ್ಕೊಂಡು ಬಂದಂತಹ ಆ ಒಂದು ಆಳ್ವಾಸ್ ನುಡಿಸಿರಿ ವಿರಾಸತ್ಗೆ, ಆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರ್ತಾ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. RG ಗುಂದಿಯವರು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಡಾಕ್ಟರ್ ಮೋಹನ್ ಆಳ್ವಾಸ್ ಸರ್ ಅವರಿಗೆ ಪ್ರೀತಿಯ ಸನ್ಮಾನ. ಅದೇ ರೀತಿ ಮಾಲೆಯನ್ನ ಗಂಗಾಧರ್ ಹಿರೇಗುತ್ತಿಯವರು ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಶಾಲನ್ನ RG ಗುಂದಿಯವರು, ಮಾಲೆಯನ್ನು ಗಂಗಾಧರ್ ಹಿರೇಗುತ್ತಿಯವರು. ವೇದಿಕೆಯಲ್ಲಿರುವಂತಹ ಕಂಬಳಿಯನ್ನ ಹೊರಿಸುವುದರ ಮೂಲಕ ಸೂರ್ಯವರು ಮೋಹನ್ ಆಳ್ವಾರ್ ಅವರಿಗೆ ನೀಡುವುದರ ಮೂಲಕ ಇಲ್ಲಿಯ ಸಂಸ್ಕೃತಿಯ ಸೊಗಡನ್ನು ಹಣ್ಣಿನ ಬುಟ್ಟಿಯನ್ನ ರಾಮಚಂದ್ರ ಹೆಗಡೆ ಅವರು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಅಡಿಕೆ ಕೊನೆಯನ್ನ VS ಭಟ್ ಕಲೇಶ್ವರರವರು, ಅಡಿಕೆ ಕೊನೆಯನ್ನ VS ಭಟ್ ಕಲೇಶ್ವರರವರು. ತೆಂಗಿನ ಗೊನೆಯನ್ನ ನಿತ್ಯಾನಂದ್ ಗಾಂವ್ಕರ್ ಅವರು. ಅಂಕೋಲೆಯ ಶೇಂಗಾವನ್ನ ಧೀರಜ್ ಬಾನಾವಳಿಕರ್ ಅವರು. ಕಲ್ಲಂಗಡಿ ಹಣ್ಣನ್ನ ಸಂಜೀವ್ ಕುಚನಾಡ್ ಅವರು. ಸಿಹಿ ತಿಂಡಿಯನ್ನ ಮಾಧವ್ ನಾಯ್ಕರವರು. ಅಂಕೋಲೆಯ ನಿಶಾನೆ ಸುಗ್ಗಿ ತುರಾಯಿಯನ್ನ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವ ಹಾಗೂ ನಾಟಿ ವೈದ್ಯಕೀಯದ ಪರಂಪರೆಯ ಮೂಲಕ ಮಾದರಿಯಾಗಿರುವ ಹನುಮಂತ ಗೌಡರವರು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ನೀಡುತ್ತಾ ಬಡ ಗ್ರಾಮೀಣ ಹಿಂದುಳಿದ ಬುಡಕಟ್ಟು ಜನಾಂಗ ದಿವ್ಯಾಂಗ ಮಕ್ಕಳನ್ನು ತನ್ನ ಮಡಿಲಲ್ಲಿ ಸೇರಿಸಿಕೊಳ್ಳುತ್ತಾ ಸಾಮಾಜಿಕ ನ್ಯಾಯ ನೀಡಿದ ತಾಯಿ ಸ್ವರೂಪಿ ನೀವು.
ವಿದ್ಯಾರ್ಥಿಗಳನ್ನು ಶಿಕ್ಷಣ, ಕ್ರೀಡೆ ಮತ್ತು ಸಾಂಸ್ಕೃತಿಕವಾಗಿ ಬೆಳೆಸುತ್ತಾ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದವರು. ಮೂಡುಬಿದ್ರೆ ಇಂದು ಶಿಕ್ಷಣದ ಕಾಶಿ ಎನಿಸಿಕೊಂಡಿರುವುದು ನಮಗೆಲ್ಲ ಸಂತೋಷ. ನೀವೊಬ್ಬ ಅಕ್ಷರ ಸಂತನಾಗಿ ಕೆಲಸ ಮಾಡುತ್ತಾ ಇಡೀ ಭಾರತ ನಿಮ್ಮ ಕಡೆ ತಿರುಗುವಂತೆ ಮಾಡಿದ್ದೀರಿ. ಇಂತಹ ಶ್ರೇಷ್ಠ ವ್ಯಕ್ತಿತ್ವದ ನಿಮ್ಮನ್ನು ಸ್ವಾತಂತ್ರ್ಯ ಹೋರಾಟಗಾರರ ಈ ನೆಲ ಕರ್ನಾಟಕದ ಬಾರ್ಡೋಲಿಯಲ್ಲಿ ಪುರುಷ ಸರಸ್ವತಿ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ಈ ಮಣ್ಣಿನಲ್ಲಿ ಬೆಳೆದಂತ ಹೂವೇ ಆಗಿರಬೇಕು, ಈ ಮಣ್ಣಿನಲ್ಲಿ ಬೆಳೆದಂತ ಬೆಳೆ ಆಗಿರಬೇಕು, ಈ ಮಣ್ಣಿನ ಮೂಸೆಯಿಂದ ಬಂದಿರುವಂತ, ಈ ಸಂಸ್ಕೃತಿಯಿಂದ ಬಂದಿರತಕ್ಕಂತಹ ಒಂದು ವಸ್ತುವನ್ನೇ ಅವರಿಗೆ ಕೊಡಬೇಕು ಅಂತ ಹೇಳಿ ಸಂಪೂರ್ಣ ಸನ್ಮಾನವನ್ನ ಅಂಕೋಲವಾಗಿ ಪರಿವರ್ತಿಸಬೇಕು. ಆ ಮುಖಾಂತರ ಮೂಡುಬಿದಿರೆಯ ಮೋಹನಣ್ಣನನ್ನ ಶಾಶ್ವತವಾಗಿ ಅಂಕೋಲದಲ್ಲಿ ಕಟ್ಟಿ ಹಾಕಬೇಕು ಅನ್ನುವಂತ ಒಂದು ಮನಸ್ಸು. ಬಹುಶಃ ಇದರಲ್ಲಿ ನಾವು ಸಫಲರಾಗಿದ್ದೀವೋ ಏನೋ, ಮೋಹನಣ್ಣ ಅವರಿಗೆ ತಪ್ಪಿಸಿಕೊಳ್ಳಿಕ್ಕೆ ಆಗಬಾರ್ದು, ಆ ರೀತಿಯಲ್ಲಿ ಕಟ್ಟಬೇಕು ಅಂತ ಹೇಳಿ. ಮಾನ್ಯರೇ, 40 ವಿದ್ಯಾರ್ಥಿಗಳಿಂದ ಶುರುವಾಗಿ 22,000 ವಿದ್ಯಾರ್ಥಿಗಳ ಸಂದೋಹವನ್ನ ಮೂಡುಬಿದಿರೆ ಅನ್ನುವಂಥ ತನ್ನ ಹಳ್ಳಿಯಲ್ಲೇ ಕೂಡಿಸಿ, ಯಾವುದೋ ದೆಹಲಿಗೋ ಬೆಂಗಳೂರಿಗೋ ಅಥವಾ ಇನ್ನಿತರ ಮಹಾನಗರಗಳಿಗೆ ಹೋಗದೆ ತನ್ನ ಹಳ್ಳಿಯಿಂದಲೇ ಚಿಂತನೆಗಳನ್ನ ಪ್ರಾರಂಭಿಸಿ ಇಡೀ ಕರ್ನಾಟಕ ಭಾರತಕ್ಕೆ ಶಿಕ್ಷಣವನ್ನ ದಾರಿ ಇರುವುದರ ಮುಖಾಂತರ ಇಡೀ ಭಾರತ ದೇಶ ತನ್ನತ್ತ ತಿರುಗುವಂತೆ, ಮೂಡುಬಿದಿರೆಯತ್ತ ತಿರುಗುವಂತೆ ಮಾಡಿರುವಂತಹ ಒಬ್ಬ ಪರಮ ಪುರುಷ ಅಂತ ಹೇಳಿದ್ರೆ, ಮೋಹನ ಆಳ್ವ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಅನೇಕ ಮಕ್ಕಳೆಲ್ಲ ಸೇರಿದ್ದಾರೆ, ಯುವಕರು ಸೇರಿದ್ದಾರೆ. ಸ್ಮಾಲ್ ಏಮ್ ಇಸ್ ಎ ಕ್ರೈಮ್ ಅಂತ ಹೇಳ್ತಾರೆ. ಸಣ್ಣದಾಗಿ ಏನು ಕನಸು ಕಾಣೋದಿದೆಯಲ್ಲ, ಅದು ದೊಡ್ಡದಾದಂತ ಒಂದು ಅಪರಾಧ. ಮೋಹನ್ ಆಳ್ವರವರು ಎಂದಿಗೂ ಸಹಿತ ಸಣ್ಣ ಕನಸನ್ನ ಕಾಣಲೇ ಇಲ್ಲ. ಮೂಡುಬಿದಿರೆ ಎನ್ನುವಂತ ಹಳ್ಳಿಯಲ್ಲಿ ಕುಳಿತು ರಾಷ್ಟ್ರೀಯತೆಯ ಕಲ್ಪನೆಯನ್ನ ಇಟ್ಟುಕೊಂಡು ಇಡೀ ಭಾರತವನ್ನ ಆ ಮುಖಾಂತರ ವ್ಯಷ್ಟಿ, ಸಮಷ್ಟಿ, ಪರಮೇಷ್ಟಿ ಅನ್ನುವಂತ ತತ್ವವನ್ನಿಟ್ಟು ನಾನೂ ಬೆಳಿಬೇಕು, ಸಮಾಜವೂ ಬೆಳಿಬೇಕು, ಆ ಮುಖಾಂತರ ಪರಮಾತ್ಮನಿಗೆ ಆ ಸೇವೆ ಸಲ್ಲಬೇಕು ಎನ್ನುವಂತ ಧೋರಣೆಯನ್ನು ಇಟ್ಟುಕೊಂಡು ಸಾಗಿದವರು ಮೋಹನಣ್ಣವರು. ಹೂ ಮಾರುವವ ಮರಕ್ಕೆ ಬಂದು ಒಂದು ಬಳ್ಳಿಯನ್ನು ನೆಡ್ತಾನೆ, ದಿನವೂ ನೀರು ಹಾಕ್ತಾನೆ, ಆ ಬಳ್ಳಿಗೆ ಹೂ ಬರ್ತದೆ, ಆ ಹೂವನ್ನ ಮಾರ್ಬಿಟ್ಟು ಜೀವನವನ್ನ ಕಟ್ಕೊಳ್ತಾ ಹೋಗ್ತಾನೆ. ಇನ್ನೊಬ್ಬ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಮರವನ್ನ ಕಡಿತಾನೆ, ಅದಕ್ಕೆ ಬೆಂಕಿ ಹಾಕ್ತಾನೆ, ಒಂದೇ ದಿವಸ ಇದ್ದಲು ಮಾರಿ ಒಂದೇ ದಿವಸ ಬೆಳಗಾಗುವುದರೊಳಗೆ ದೊಡ್ಡ ಶ್ರೀಮಂತನಾಗಬೇಕು ಅಂತ ಬಯಸ್ತಾನೆ. ಮೋಹನಣ್ಣನವರು ಈ ಕೂಡ 95ರಲ್ಲಿ ನಾವು ವಿದ್ಯಾಕ್ಷೇತ್ರಕ್ಕೆ ಹೋಗಿ ಈಗ ಒಂದು 22,000 ಮಕ್ಕಳಲ್ಲಿ ಇದ್ದುಕೊಂಡು ಅಲ್ಲಿ ಒಂದು 3,000 ಮಕ್ಕಳು ಉಚಿತವಾದಂತಹ ಶಿಕ್ಷಣವನ್ನು ಪಡಿತಾ ಇರುವಂತಹದ್ದು ನೀವು ಕಂಡಿದ್ದೀರಿ. ಇವತ್ತು ಯಾವುದೇ ನಾವೊಂದು ನಮ್ಮ ಜೀವನದಲ್ಲಿ ಮಾಡುವಂತ ಕೆಲಸದಲ್ಲಿ ಮುನ್ನಡೆಸಿಕೊಳ್ಳುವಂತ ವ್ಯವಸ್ಥೆಯಲ್ಲಿ ಕೇವಲ ನಾವು ವ್ಯವಸ್ಥೆಯನ್ನು ಮಾಡೋದು ಮಾತ್ರ ಅಲ್ಲ, ಅದರ ಮುಖಾಂತರ ಒಂದು 3 ಸಂದೇಶ ಹೋಗಬೇಕಾದ್ದು ನಮ್ಮ ಕರ್ತವ್ಯ. ನಮ್ದು ಸಂಪೂರ್ಣ ಪ್ರೈವೇಟ್ ಚಿಂತನೆಯಲ್ಲಿ ಇರುವಂತಹ ನಮ್ಮ ವ್ಯವಸ್ಥೆ ಇವತ್ತು ಸರ್ಕಾರಿ ವ್ಯವಸ್ಥೆ ಮತ್ತೊಂದು ಪ್ರೈವೇಟ್ ಚಿಂತನೆ ಎಂಬುದು ಇದೆ. ಸರ್ಕಾರವು ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅದು ಕಾಲಕಾಲದಲ್ಲಿ ಬೇರೆ ಬೇರೆ ರಾಜಕೀಯ ಚಿಂತನೆ ಮುಖಾಂತರ ಇವತ್ತು ಬೇಕಾದಷ್ಟು ಸಮಾಜಮುಖಿ ಕೆಲಸ ಮಾಡ್ತಾರೆ. ಆದರೆ ಅವರೇ ಮಾಡಬೇಕು ಅಂತಲ್ಲ, ನಾವುಗಳು ಕೂಡ ಪ್ರೈವೇಟ್ ಜನಗಳು ಕೂಡ ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರವನ್ನು ಇಟ್ಕೊಂಡು ನಾವು ಕೂಡ ಸಮಾಜದ ಪರಿಕಲ್ಪನೆಯಲ್ಲಿ ಕೆಲಸ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಆಳುವ ಸಂಸ್ಥೆ ಮತ್ತು ನಾವು ಮಾಡುವ ಎಲ್ಲ ಕೆಲಸಗಳು ಕೂಡ ಇದೆಲ್ಲವೂ ಕೂಡ ಒಂದು ಪ್ರೈವೇಟ್ ಚಿಂತನೆಯಲ್ಲಿ ಇರುವಂತ ನಮ್ಮ ಒಂದು ಕೆಲಸ. ನಂತರ ಆಳ್ವಾಸ್ ಸಾಂಸ್ಕೃತಿಕ ವೈಭವ 500 ವಿದ್ಯಾರ್ಥಿ ಕಲಾವಿದರಿಂದ ನಡೆಯಿತು. ಕಲಾತ್ಮಕ ಯೋಗ, ಶಾಸ್ತ್ರೀಯ ನೃತ್ಯ, ಆಂಧ್ರದ ಜನಪದ ಬಂಜಾರ ನೃತ್ಯ, ಬಡಗುತಿಟ್ಟು ಯಕ್ಷಗಾನ, ಮಣಿಪುರಿ ಸ್ಟಿಕ್ ಡ್ಯಾನ್ಸ್, ಗುಜರಾತಿನ ಗರ್ಬಾ, ಮಲ್ಲಕಂಬ ಹಾಗೂ ರೋಪ್ ಕಸರತ್, ಸೃಜನಾತ್ಮಕ ನೃತ್ಯ, ಕಥಕ್ ನೃತ್ಯ, ಪುರುಲಿಯಾ ಸಿಂಹ ನೃತ್ಯ, ಯಕ್ಷಗಾನ, ಗೊಂಬೆ ವಿನೋದಾವಳಿಗಳು ನಡೆದವು. ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣ ಪ್ರಮೋದಮಾನ ಮಾನಸೆ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ದುರ್ಧರಾಪದಿ ಕ್ವಚಿದ್ದಿಕಂಬರೆ ಮನೋ ವಿನೋದ ಮೇತು ವಸ್ತುನಿ ನೀಲ ಪಂಕಜ ಪ್ರಪಂಚ ಕಾಲಿಮ ಪ್ರಭಾವಲಂಬಿ ಕಂಠ ಕಂಡಲಿ ರುಚಿ ಪ್ರಬದ್ಧ ಕಂಧರಂ ಸ್ಮರಚ್ಛಿದಂ ಪುರಚ್ಛಿದಂ ಭವಚ್ಛಿದಂ ಮಥಚ್ಛಿದಂ ಗಜಚ್ಛಿದಂ
ನಾಳೆ ಪ್ರಸಾರವಾಗುವ ಆರ್ಯ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.